ಹೌದು ವೀಕ್ಷಕರೇ, ಚಿಕ್ಕಬಳ್ಳಾಪುರ ತಾಲೂಕಿನ ವ್ಯಾಪ್ತಿಯಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂಥ ರಾಜಕೀಯ ಮುಖಂಡರು ಮಂಚನಬೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿದ್ದಾರೆ. ಮೊದಲಿಗೆ ಜೆಡಿಎಸ್ ಭದ್ರಕೋಟೆಯಾಗಿದ್ದ ಮಂಚನಬೆಲೆ ಗ್ರಾಮ ಪಂಚಾಯಿತಿ ಅಂದೊಮ್ಮೆ ಡಾಕ್ಟರ್ ಕೆ ಸುಧಾಕರ್ ಅವರು ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆದ್ದಾಗ ಜೆಡಿಎಸ್ ಮುಖಂಡರು ಪಕ್ಷ ತೊರೆದು ಕಾಂಗ್ರೆಸ್ ಪಕ್ಷದತ್ತ ಮುಖ ಮಾಡಿದ್ರು. ನಂತರ ಡಾಕ್ಟರ್ ಕೆ ಸುಧಾಕರ್ ಅವರು ಕಾಂಗ್ರೆಸ್ ತೊರೆದು ಬಿಜೆಪಿ ಪಕ್ಷ ಸೇರಿದ ನಂತರ ಮಂಚನಬೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರು ಮೂರೂ ಪಕ್ಷದ ಕಡೆಗೆ ಚೆಲ್ಲಾಪಿಲ್ಲಿಯಾಗಿದ್ರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಮೈತ್ರಿ ಮಾಡಿಕೊಂಡ ನಂತರ ಜೆಡಿಎಸ್ನಲ್ಲಿದ್ದ ಮುಖಂಡರೆಲ್ಲ ಕಾಂಗ್ರೆಸ್ ಪಕ್ಷ ಸೇರಿಕೊಂಡ್ರು. ಮುಖಂಡರ ಪಕ್ಷ ಪರ್ಯಟನೆ ಜೊತೆಗೆ ರಾಜಕೀಯದ ಜಿದ್ದು ಬೆಳೆದು ಕೊನೆಗೆ ಪ್ರತಿಷ್ಠೆಯ ಕಣವಾಗಿ ನಿಲ್ತು. ಇದೀಗ ಈ ಭಾಗದಲ್ಲಿ ಯಾವುದೇ ಚುನಾವಣೆ ನಡೆದರೂ ಪ್ರತಿಷ್ಠೆಯ ಕಣವಾಗಿ ನಿಲ್ಲುತ್ತೆ. ಈ ಹಿಂದೆ ನಡೆದ ಮಂಚನಬೆಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಶ್ರೀಧರ್ ಅವರು ಅಧ್ಯಕ್ಷರಾಗಿ ಆಯ್ಕೆಯಾದಾಗ ಗ್ರಾಮದಲ್ಲಿ ಅದ್ದೂರಿಯಾಗಿ ಸಂಭ್ರಮಿಸಿ ವಿರೋಧ ಪಕ್ಷದವರ ನಿದ್ದೆ ಕೆಡಿಸಿದ್ರು. ಅದನ್ನ ಮನಸ್ಸಲ್ಲಿಟ್ಕೊಂಡಿದ್ದಂಥ ಕಾಂಗ್ರೆಸ್ ಮುಖಂಡರು 1 ವರ್ಷದ ಅವಧಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ನೂತನ ಅಧ್ಯಕ್ಷರಾಗಿ ಮಧು, ಉಪಾಧ್ಯಕ್ಷರಾಗಿ ವೆಂಕಟಲಕ್ಷ್ಮಮ್ಮ ಅವರನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಇನ್ನು ಮಂಚನಬೆಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 17 ಸದಸ್ಯರ ಸಂಖ್ಯಾಬಲವಿದ್ದು ಅದರಲ್ಲಿ ಕಾಂಗ್ರೆಸ್ ಬೆಂಬಲಿತರು 14 ಮತಗಳ ಬಹುಮತದಿಂದ ಆಯ್ಕೆಯಾಗಿದ್ದಾರೆ. ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ. ಇವತ್ತು ನಮ್ಮ ಜೊತೆ 14 ಜನ ಸದಸ್ಯರು ನನ್ನ ಜೊತೆ ನಿಂತಿದ್ದಾರೆ. 14 ಜನನು ಸದಸ್ಯರು ನಿಂತು ಇವತ್ತು ನಮ್ಮ ಪಂಚಾಯಿತಿ ಸದಸ್ಯರಲ್ಲೂ 17 ಸದಸ್ಯರು ಇರೋದು. ಆ 17 ಸದಸ್ಯರಲ್ಲಿ 14 ಸದಸ್ಯರು ನನ್ನೊಟ್ಟಿಗೆ ನಿಂತ್ಕೊಂಡು ನನ್ನ ಒಂದು ಪ್ರೀತಿ, ನನ್ನ ಒಂದು ಒಳ್ಳೆತನ ನೋಡಿ ನನ್ನ ಜೊತೆ ನಿಂತು ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಅವಿರೋಧವಾಗಿ ಆಯ್ಕೆಯಾಗಿದ್ದೀನಿ. ಈಗ ನಾನು 9 ವರ್ಷದಿಂದ ಪಂಚಾಯಿತಿ ಸದಸ್ಯನಾಗಿದ್ದೀನಿ. 9 ವರ್ಷದಿಂದನೂ ಇಲ್ಲಿ ಏನು ಆಗು ಹೋಗುಗಳು ಏನಿದೆ, ನಮ್ಮ ಪಂಚಾಯಿತಿಯಲ್ಲಿ ಆಗು ಹೋಗುಗಳು ಏನಿದೆ, ಏನೇನು ಕೊರತೆ ಇದೆ, ಏನೇನು ಇದಿದೆ ಅಂತ ಎಲ್ಲ ನಮಗೆ ಗಮನದಲ್ಲಿದೆ. ನನಗೆ 1 ವರ್ಷ ಸಿಕ್ಕಿದ್ರೂ ಆ ಕೆಲಸ ಸಾಧನೆ ಮಾಡೋಂಥ ಶಕ್ತಿ ನನಗೆ ಭಗವಂತ ಕೊಟ್ಟಿದ್ದಾನೆ. ಆ ಪ್ರೀತಿ ವಿಶ್ವಾಸ ತಗೊಂಡು ಆ ಜನ ಮಧ್ಯದಲ್ಲಿ ಇವತ್ತು ನನ್ನ ಜೊತೆ ಸರ್ಕಾರನೂ ಇದೆ, ನಮ್ಮ ಶಾಸಕರು ಇದ್ದಾರೆ, ನಮ್ಮ ಸಚಿವರು ಇದ್ದಾರೆ, ಹಾಗೂ ಎಲ್ಲ ಪಕ್ಷದ ಮುಖಂಡರುಗಳು ನನ್ನ ಜೊತೆ ಪ್ರೀತಿ ವಿಶ್ವಾಸ ಆಗಿದ್ದಾರೆ. ಆ ಒಂದು ಯಶಸ್ಸು ನಾನು ತಗೊತೀನಿ ಅಂತ ಕಾಣಿಸ್ತಿದೆ. ಇನ್ನು ಪ್ರತಿಷ್ಠೆಯ ಕಣವಾಗಿದ್ದ ಮಂಚನಬೆಲೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿಗರು ಗದ್ದುಗೆ ಏರ್ತಾ ಇದ್ದಂತೆ ನೂತನ ಅಧ್ಯಕ್ಷ ಮಧು ಅವರ ಅಭಿಮಾನಿಗಳಿಂದ 800 ಕೆಜಿ ಆಪಲ್ ಹಾರ, 1 ಕೆಜಿ ಬೆಳ್ಳಿ ಹಾರ ಹಾಕಿ ಸಂಭ್ರಮಿಸಿದ್ದಾರೆ. ಇನ್ನು ಆಪಲ್ಗಾಗಿ ಮಹಿಳೆಯರು ಮುಗಿಬಿದ್ದದ್ದು ವಿಶೇಷವಾಗಿತ್ತು. ಸ್ಥಳಕ್ಕೆ ಕಾಂಗ್ರೆಸ್ ಮುಖಂಡರು, ಜೆಡಿಎಸ್ ಮುಖಂಡರು ಆಗಮಿಸಿ ಹೂಮಾಲೆಗಳನ್ನು ಹಾಕಿ ಶುಭ ಹಾರೈಸಿದ್ದಾರೆ. ಮಾಜಿ ಶಾಸಕ ಬಚ್ಚೇಗೌಡರ ಗರಡಿಯಲ್ಲಿ ಬೆಳೆದ ನೂತನ ಅಧ್ಯಕ್ಷ ಮಧು ಉತ್ತಮ ಆಡಳಿತ ನೀಡುವ ವಿಶ್ವಾಸದಲ್ಲಿದ್ದಾರೆ ಗ್ರಾಮಸ್ಥರು. ಈಗ ಮಧು ಹಿಂದಿನಿಂದ ಕೂಡ ಒಬ್ಬ ಸಕ್ರಿಯ ಯುವಕನಾಗಿ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದ. ಅಂದಿನಿಂದ ಅವ್ರ ತಂದೆ ಕಾಲದಿಂದ ಕೂಡ, ನಮ್ಮ ತಂದೆಯವ್ರ ಕಾಲದಿಂದ ಕೂಡ ನಮ್ಮೊಟ್ಟಿಗೆ ನಾವೆಲ್ಲಿದ್ದರೆ ಅಲ್ಲಿದ್ದಂಥವ್ರು. ಅದೇ ರೀತಿ ಈಗ ನನ್ನನ್ನು ಹಿಂಬಾಲಿಸಿ ನಮ್ಮ ಜೊತೆ ಬಂದಿದ್ದಾರೆ. ಇವತ್ತು ಇಡೀ ಪಂಚಾಯಿತಿಯ ಸದಸ್ಯರು 17ರಲ್ಲಿ 14 ಜನ ಅವರೊಟ್ಟಿಗೆ ಇದ್ದಾರೆ ಅಂದರೆ ಅವರ ವ್ಯಕ್ತಿತ್ವ ಅರಿವಾಗ್ತದೆ. ಈ ಹಿಂದೆ ಇದ್ದಂಥವ್ರು ಯಾವ ರೀತಿ ನಡ್ಕೊಂಡ್ರು, ಯಾವ ರೀತಿ ಜನ ವಿಶ್ವಾಸ ಗಳಿಸಿದ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. 2 ಬಾರಿ ಅಧ್ಯಕ್ಷ ಚುನಾವಣೆ ಸೋಲನುಂಡು 9 ವರ್ಷದಿಂದ ಸತತವಾಗಿ ಪಂಚಾಯಿತಿ ಸದಸ್ಯನಾಗಿ ಗ್ರಾಮಗಳ ಅಭಿವೃದ್ಧಿ ಕಡೆ ಗಮನ ಕೊಟ್ಟಿದ್ದರಿಂದ ಅದನ್ನು ಗುರುತಿಸಿ ಇವತ್ತು ಅವನಿಗೆ ಆ ಸ್ಥಾನ ಸಿಕ್ಕಿರ್ತಕ್ಕಂಥ ಸ್ಥಾನವನ್ನು ಸಮರ್ಥವಾಗಿ ನಿಭಾಯಿಸ್ತಾನೆ ಅಂತಕ್ಕಂಥ ಭರವಸೆ ಕೂಡ ನಮಗಿದೆ. ಯಾಕಂದರೆ ಯುವಕ, ಇನ್ನೂ ಸಾಕಷ್ಟು ತಿಳುವಳಿಕೆ ಇರ್ತಕ್ಕಂಥವನು, ಶಕ್ತಿ ಇದೆ, ಜೊತೆಗೆ ಸದಸ್ಯರ ಬೆಂಬಲ ಇದೆ, ಜೊತೆಗೆ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮುಖಂಡರ ಸಹಕಾರ ಕೂಡ ಸಿಗ್ತದೆ. ಶಾಸಕರಿರ್ಬೋದು, ಮಂತ್ರಿಗಳಿರ್ಬೋದು, ನಮ್ಮದಿರ್ಬೋದು, ಇನ್ನು ಅನೇಕ ಹಿರಿಯರದ್ದು ಸಹಕಾರ, ಆಶೀರ್ವಾದ ಅವ್ರಿಗೆ ಇರೋದರಿಂದ ಒಳ್ಳೆಯ ಅಧ್ಯಕ್ಷನಾಗಿ ಇರ್ತಕ್ಕಂಥ 1 ವರ್ಷದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿ ಒಂದು ಮಾದರಿ ಗ್ರಾಮ ಪಂಚಾಯತಿನಾಗಿ ಮಂಚನಬೆಲೆ ರೂಪಿಸ್ತಾನೆ ಅಂತಕ್ಕಂಥ ಭರವಸೆ ನನಗಿದೆ. ಆ ನಿಟ್ಟಿನಲ್ಲಿ ಇವತ್ತಿನಿಂದಲೇ ಕಾರ್ಯವನ್ನು ಈಗ ನಮ್ಮ ಗರಡಿಯಲ್ಲಿ ಪಳಗಿರೋರೆಲ್ಲ ಕೂಡ ಯಾವತ್ತೂ ಭ್ರಷ್ಟಾಚಾರ ಮಾಡ್ತಕ್ಕಂಥವರಲ್ಲ. ಮೊದಲನೇ ಪಾಠನೇ ಅದು. ನಾನು ಶಾಸಕನಾಗಿದ್ದ ಅವಧಿಯಲ್ಲೂ ನೋಡಿದ್ದೀರಿ. ನಂತರ ಮಧು ಗ್ರಾಮ ಪಂಚಾಯತ್ ಸದಸ್ಯನಾಗಿರ್ಬೋದು, ಈಗ ಅಧ್ಯಕ್ಷನಾಗಿ ಮುಂದಿನ ದಿನಗಳಲ್ಲಿ ನಾವು ನೋಡ್ತೀರಿ. ಎಲ್ಲಿ ಕೂಡ ಒಂದು ಚೂರು ಭ್ರಷ್ಟಾಚಾರ ಮಾಡದೆ, ಪಕ್ಷಪಾತ ಮಾಡದೆ, ಎಲ್ರಿಗೂ ನ್ಯಾಯ ದೊರಕಿಸ್ತಕ್ಕಂಥ ಕೆಲಸ ಅವ್ರು ಮಾಡ್ತಾರೆ. ಏನೋ ಪ್ರತಿಷ್ಠೆಯ ಕಣವಾಗಿದ್ದ ಮಂಚನಬೆಲೆ ಗ್ರಾಮ ಪಂಚಾಯಿತಿಯ ಕಾಂಗ್ರೆಸ್ ಪಕ್ಷ ವಶವಾಗ್ತಾ ಇದ್ದಂತೆ ಕಾಂಗ್ರೆಸ್ ಬೆಂಬಲಿಗರು ಲಕ್ಷಾಂತರ ಪಟಾಕಿಗಳನ್ನ ಗ್ರಾಮವೆಲ್ಲ ಸಿಡಿಸಿ ಸಂಭ್ರಮಿಸಿದ್ದಾರೆ. ಅದಲ್ಲದೆ ಊರಿನ ಗ್ರಾಮಸ್ಥರಿಗೆಲ್ಲ ಬಿರಿಯಾನಿ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಜನ ಮಾತ್ರ ಬಿರಿಯಾನಿಗಾಗಿ ನಾಮುಂದು ತಾಮುಂದು ಎನ್ನುತ್ತಾ ಮುಗಿಬಿದ್ದಿದ್ರು.
ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.